ಸ್ನೇಹಿತರೆ, ನನ್ನ ಹೆಸರು ಇಮ್ರಾನ್ ಪಾಷಾ, ಕರ್ನಾಟಕ ವೈಸ್ ಆಫ್ ಪಬ್ಲಿಕ್ ಯುವ ಅಧ್ಯಕ್ಷನಾಗಿದ್ದೀನಿ. ನನ್ನ ಜೊತೆ ಸುಹೆಲ್ ಗೌಸ್ ಅಂತ ಪೊಲೀಸ್ ಪತ್ರಿಕೆ ಮಾಧ್ಯಮ ಅಧ್ಯಕ್ಷರಿದ್ದಾರೆ. ಆಮೇಲೆ ದಲಿತ್ ಸಂಘದ ಅಧ್ಯಕ್ಷರಾಗಿರೋ ಇಮ್ರಾನ್ ಉರ್ಫ್ ಶೇರು ಅವರಿದ್ದಾರೆ, ಆಸಿಫ್ ಬೈ ಅವರಿದ್ದಾರೆ, ಆಮೇಲೆ ಮುನವರ್ ಬೈ, ಆಮೇಲೆ ಫರ್ಹಾ ಖಾನ್ ಮೇಡಮು ಮಾನವ ಹಕ್ಕಿಗಾಗಿ ಹೋರಾಟ ಮಾಡೋರು, ಒಬ್ಬ ಒಳ್ಳೆ ಆ್ಯಕ್ಟಿವಿಸ್ಟು. CM ಶಾಬಾಸ್ ಖಾನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ. ಹಲವಾರು ಜನ ನಾಯಕರು ಇವತ್ತು ಬಂದಿದ್ದೀವಿ. ನಾವು ಇವತ್ತು ಬಂದಿರೋ ಕಾರಣ ಏನಂದರೆ, ಝೈಬಾ ಅಂತ ಮಗು ಮೇಲೆ ಏನು ಅತ್ಯಾಚಾರ ನಡೆದಿದೆ, ಅದಕ್ಕೆ ಏನು ಪರಿಹಾರ ಸರ್ಕಾರದಿಂದ ಇನ್ನೂವರೆಗೂ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆಯಾ, ಪರಿಹಾರ ಸಿಕ್ಕಿದೆಯಾ, ಅದನ್ನು ವಿಚಾರಣೆ ಮಾಡಿ ಆಮೇಲೆ ಮಾನಸಿಕ ಅವ್ರಿಗೆ ಏನು ನೋವು ಉಂಟಾಗಿದೆ ಆ ನೋವನ್ನು ಹಂಚ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು, ಇನ್ನೂವರೆಗೂ ನಮ್ಮ ರಾಜ್ಯದ ನಾಯಕರಾಗಿರೋ ನಮ್ಮ ಮುಸಲ್ಮಾನರ ನಾಯಕರು ಅಂತ ಅನ್ಕೊಂಡಿರೋರು ಜಮೀರ್ ಅಹಮದ್ ಖಾನ್ ಸಾಹೇಬರು ಕೂಡ ಇನ್ನೂ ಭೇಟಿ ಆಗಿಲ್ಲ, ಬಂದಿಲ್ಲ. ಇನ್ನೂವರೆಗೂ ಆ ವ್ಯಕ್ತಿ ಇರ್ಫಾನ್ ಒಬ್ಬ ಅಂತ ವ್ಯಕ್ತಿ ಅವ್ರಿಗೆ ಏನು ಶಿಕ್ಷೆ ನೀವು ನೀಡ್ತಾ ಇದ್ದೀರಾ ಅಂತ ಏನೂ ಗೊತ್ತಾಗಿಲ್ಲ. ಆಮೇಲೆ ಇವ್ರಿಗೆ ಏನು ಪರಿಹಾರ ಸಿಕ್ಕಿಲ್ಲ. ಈ ಥರ ಇದೇ ರೀತಿ ನಡೀತಾ ಇದ್ರೆ ಯಾವಾಗ ತನಕ ನಾವು ಸಹಿಸ್ಕೋಬೇಕು ಅಂತ ಕೇಳಬೇಕಾಗಿದೆ, ನಾನು ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, 7 ವರ್ಷ ಹಿಂದೆ ಇದೇ ರೀತಿ ಒಂದು ಮಗು ಮೇಲೆ ಇದೇ ತಾಲೂಕಿನಲ್ಲಿ ಒಂದು ಅತ್ಯಾಚಾರ ನಡೆದಿದೆ. ಇವತ್ತು ರಾಜಾರೋಷಣವಾಗಿ ಆ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ ಅದೇ ರೀಸನ್ನು, ಅದೇ ಕಾರಣ ಆಗಿ ಇವತ್ತು ಆ ಇರ್ಫಾನು 22ನೇ ಜುಲೈಗೆ ಈ ಕೃತ್ಯ ನಡೆದಿರೋದು. ಸೊ ಹಾಗಾಗಿ ತಾವುಗಳು ಸೆಷನ್ನಲ್ಲಿ ಮಾತನ್ನ ಎತ್ತಬೇಕು. ಇಂಥ ಮಗು ಮೇಲೆ ಪೋಸ್ಕೋ ಆಕ್ಟ್ ಇದೆ, ಬಟ್ ಅದು ಎಷ್ಟು ಮಟ್ಟಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ, ಅದು ಕಠಿಣವಾದ ಶಿಕ್ಷೆ ಆಗಿದ್ರೆ ಇಂಥವ್ರು ಏನಕ್ಕೆ ಇನ್ನೂ ಈ ಥರ ಕೃತ್ಯಗಳು ಮಾಡ್ತಾ ಇತ್ತು, ನೀವು ನಿಮ್ಮಾಗಿ ನೀವೇ ಪ್ರಶ್ನೆ ಮಾಡಿಕೊಡಿ. ಯಾವಾಗ ತನಕ ನೀವು ಒಂದು ಕಠಿಣವಾದ ಶಿಕ್ಷೆ ತಗೊಂಡು ಬರಲ್ಲ, ಇಂಥವ್ರನ್ನ ಶಿಕ್ಷೆ ಕೊಡಲ್ಲ, ಸಾಯೋ ಗುಂಡು ಶಿಕ್ಷೆ ಕೊಡಲ್ಲ, ಇಂಥ ಕೃತ್ಯಗಳು ನಡೀತಾ ಇರುತ್ತೆ. ತಾವುಗಳು ಆದಷ್ಟು ಬೇಗ ಅವನಿಗೆ ಕಠಿಣವಾದ ಶಿಕ್ಷೆ, ಒಂದು ಮಾನವ ಇತಿಹಾಸನಲ್ಲಿ ಒಂದು ಎಕ್ಸಾಂಪಲ್ ಆಗಬೇಕು. ಅದು ಆ ಥರ ಶಿಕ್ಷೆ ಕೊಡಿ. ಮತ್ತೊಮ್ಮೆ ಆ ಥರ ಕೃತ್ಯ ಮಾಡೋಕ್ಕೆ ಸಾವಿರಾರು ಸತಿ ಯಾರು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಅಕಸ್ಮಾತ್ ಅವನಿಗೆ ಗಲ್ಲು ಶಿಕ್ಷೆ ಅಥವಾ ಆ ಥರ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಎಲ್ಲ ಮಹಿಳೆಯರು, ಎಲ್ಲ ಹುಡುಗರು, ಎಲ್ಲ ಹುಡುಗಿರು, ಎಲ್ಲ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ನಾವು ನಡೆಸ್ತೀವಿ. ನಾವು ಹಕ್ಕು ಯಾವ ರೀತಿ ನಾವು ಆಯ್ಕೆ ಮಾಡಿ ನಿಮ್ಮ ಸ್ಥಾನಕ್ಕೆ ಕೂರಿಸಿದೀವಿ, ಅಧಿಕಾರ ಕೂರಿಸಿದೀವಿ ಅಂದರೆ ಯಾವ ರೀತಿ ಇಳಿಬೇಕಂತ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿದೆ ಜನರಿಗೆ. ಯಾಕಂದರೆ ಜನರೇ ಜನಧಾನ. ಸೊ ಹಾಗಾಗಿ ಇನ್ನೊಂದು ಏನು ನಿಮಗೆ ಕೈ ಜೋಡಿಸಿ ವಿನಂತಿ ಅಂದರೆ, ಆ ಹುಡುಗಿಗೆ ಇನ್ನೂ 2 ಅಕ್ಕ ತಂಗಿಯರು ಇದ್ದಾರೆ. ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಸೋಕ್ಕೆ, ಒಳ್ಳೆ ಅವ್ರನ್ನ ಜೀವನ ನಡೆಸೋಕ್ಕೋಸ್ಕರ ಅವ್ರ ಅಪ್ಪಗೆ ಯಾವುದಾದ್ರೂ ಒಂದು ಹುದ್ದೆ, ಗೌರ್ಮೆಂಟ್ ಕೆಲಸ, ನೀವು ಸರ್ಕಾರಿ ಕೆಲಸ ಒಂದು ಕೊಡಬೇಕು. ಆಮೇಲೆ ಅವ್ರಿಗೆ ಆಸರೆ ಆಗೋಕ್ಕೂ ಮನೆ ಅಷ್ಟೊಂದಿಲ್ಲ, ಚೆನ್ನಾಗಿಲ್ಲ, ಅವರು ಸಣ್ಣ ಮನೆಯಲ್ಲಿ ಇದ್ದಾರೆ. ನೀವು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 25 ಲಕ್ಷ, ಆಮೇಲೆ ಕೇಂದ್ರ ಸರ್ಕಾರದಿಂದ 25 ಲಕ್ಷ ಪರಿಹಾರವನ್ನು ನೀಡಬೇಕು. ಇದನ್ನ ಸ್ಥಳೀಯ ಶಾಸಕರು ಆಗಿರೋ ಬಾಲಕೃಷ್ಣ ಅವರು ನೀವು ಮುಂದೆ ನಿಂತು ನಿಮ್ಮ ನೇತೃತ್ವದಲ್ಲಿ ಇದನ್ನ ನಡೆಸಬೇಕು. ಆಮೇಲೆ ಸ್ಥಳೀಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರಾಗಿರೋ ಮಂಜುನಾಥ್ ಅವರು ಬ್ಯಾಂಗ್ಳೂರು ರೂರಲ್ ಸಂಸದರಾಗಿರೋ ಮಂಜುನಾಥ್ ಸಾಹೇಬ್ರಿಗೂ ನನ್ನ ವಿನಂತಿ, ತಾವು ಜಯದೇವ ಹಾಸ್ಪಿಟಲ್ನಲ್ಲಿ ಡೈರೆಕ್ಟರ್ ಆಗಿ ಬಹಳ ಒಳ್ಳೆ ಕಾರ್ಯ ನಡೆದಿದ್ದೀರಾ. ಬಡವರು ಯಾವ ನೋವನ್ನ ಅನುಭವಿಸ್ತಾರೆ ನೀವು ಕಣ್ಣಾರೆ ನೋಡಿದ್ದೀರಾ. ಸೊ ನಮ್ಮ ನೋವು ಚೆನ್ನಾಗಿ ಗೊತ್ತಿದೆ. ಮೊದಲನೇ ಬಾರಿ ನೀವು MP ಆಗಿ ಹೋಗಿದ್ದೀರಾ. ನೀವು ಪಾರ್ಲಿಮೆಂಟ್ನಲ್ಲಿ ನಮ್ಮ ಧ್ವನಿ ಎತ್ತಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕೆಂದು ಕೈ ಜೋಡಿಸಿ ವಿನಂತಿ. ಧನ್ಯವಾದ.